ಮನೆಗೆ ಬಂದು ಗಣಪತಿ ಹಾಕೊಂಡ್ರು ಅಥವಾ ಯಾವ್ದೋ ಬೀದಿ ಕೂತಿದೆ ಗಣಪತಿ ಹಾಕೊಂಡ್ರು ಹಾಕಿದ್ವಿ. ಮಕ್ಕಳ ಎಜುಕೇಶನ್ ಅಲ್ಲಿ ಎಷ್ಟೇ ಚೆನ್ನಾಗಾದ್ರೂ ಕೂಡ ಅವ್ರ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥದ್ದು. ಬಾರ ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ ಕರ್ಕೊಂಡು ಹೋಗಿರ್ತಾರೆ, ನಿಮ್ಗೆ ಅನಾರೋಗ್ಯ ಬರುವಂತದ್ದು. ನಿಮ್ದು ಅಲ್ಲದೆ ಇರುವಂತ ಕೇಸು ಸುಮ್ಮನೆ ಜೊತೆಗಿದ್ದಾಗ ನಿಮ್ಮ ಮೇಲೆ ಕೇಸ್ಗಳಾಗುವಂಥದ್ದು. ನಿಮಗೆ ಹೊರಭಾಗದಲ್ಲಿ ಗಣಪತಿಯನ್ನ ಹಾಕಬೇಕು ಅನ್ನುವಂತಹ ಉಲ್ಲೇಖಗಳನ್ನ ಎಲ್ಲೂ ಹೇಳಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರ್ ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನಿಮಗೋಸ್ಕರನೇ ಈ ವಾಸ್ತು ವಿಜ್ಞಾನ. ನೀವು ವಾಸ್ತುವನ್ನ ಕಲಿತು ನಿಮಗೋಸ್ಕರ ವಾಸ ಮಾಡ್ತಾ ಇರುವ, ನಿಮಗೋಸ್ಕರ ಕಟ್ತಾ ಇರುವಂತಹ ಮನೆಯಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗ್ಲಿ ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ. ಇವತ್ತಿನ ಸಂಚಿಕೆಯಲ್ಲಿ ಮನೆಯ ಹೊರಭಾಗದಲ್ಲಿ ಗಣಪತಿಯನ್ನು ಇಡುವಂಥದ್ದು. ನೋಡಿ, ಸಾಮಾನ್ಯವಾಗಿ ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ಸಾಮಾನ್ಯವಾಗಿ ನಾವು ಡೋರ್ಗಳನ್ನ ಇಡುವಂತ ಸಂದರ್ಭದಲ್ಲಿ ಹೊರಭಾಗದಲ್ಲಿ ಒಂದು ಗಣಪತಿ ಚಿತ್ರವನ್ನ ಹಾಕ್ತಿವಿ, ಅಥವಾ ಟೈಲ್ಸ್ ಅಲ್ಲಿ ಹಾಕ್ತಿವಿ, ಅಥವಾ ಬಾಗಲ್ ಮುಂಭಾಗದಲ್ಲಿ ಹಾಕ್ತಿವಿ. ನೋಡಿ, ಯಾವುದೇ ಕಾರಣಕ್ಕೂ ಅದು ಈಸ್ಟ್ ಇರ್ಬೋದು, ನಾರ್ತ್ ಇರ್ಬೋದು, ಸೌತ್ ಇರ್ಬೋದು, ಅಥವಾ ವೆಸ್ಟ್ ಇರ್ಬೋದು, ಯಾವುದೇ ಕಾರಣಕ್ಕೂ ಗಣಪತಿಯನ್ನ ಮನೆಯ ಮುಂಭಾಗದಲ್ಲಿ ಹಾಕಬಾರ್ದು. ಬಹಳ ಮುಖ್ಯವಾಗಿ ನೋಡಿ, ಎರಡು ಕಾರಣಗಳನ್ನ ತಿಳ್ಕೊಳ್ಳಿ. ಒಂದು, ಈ ಗಣಪತಿಯನ್ನ ನಾನು ಇಲ್ಲಿ ಸ್ಥಾಪನೆ ಮಾಡಿ ಪೂರ್ವಾಭಿಮುಖವಾಗಿ ಅದು ಟೈಲ್ಸ್ ಅಲ್ಲೋ ಫೋಟೋದಲ್ಲೋ ನಾನು ಎಲ್ಲೋ ಹೊರಗಡೆ ಹಾಕದಂತ ಸಂದರ್ಭದಲ್ಲಿ ಇಟ್ ಇಸ್ ಎ ವೆರಿ ನೆಗೆಟಿವ್ ಎನರ್ಜಿ. ಅಂದ್ರೆ ಗಣಪತಿಯ ಬೆನ್ನು ಮನೆಯ ಹಿಂಭಾಗಕ್ಕೆ ಬರುತ್ತೆ. ಯಾವಾಗ್ಲೂ ದೇವತೆಗಳ ಹಿಂಭಾಗದಲ್ಲಿ ರಾಕ್ಷಸತ್ವದ ನೆಗೆಟಿವ್ ಎನರ್ಜಿಯನ್ನ ಇಂಪ್ಯಾಕ್ಟ್ ಮಾಡಿದ್ರೆ ಅಂದ್ರೆ ತಡಿತಾ ಇರುತ್ತೆ ಅಂತ. ಯಾವಾಗ್ಲೂ ಮುಂಭಾಗದಿಂದ ಏನ್ ಮಾಡ್ತಿರ್ತಾರೆ, ದೇವತೆಗಳು ಆಶೀರ್ವಾದವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಈ ಬೆನ್ನಿನ ಭಾಗ ಮನೆ ಒಳಗಡೆಗಾಗತ್ತೆ, ಮನೆಯಿಂದ ಆಚೆ ಮುಖ ಇರ್ತದೆ. ಇದರಿಂದ ಕೂಡ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತಾ ಇದೀವಿ, ಮನೆ ಒಳಗಡೆ ಆರಾಮಾಗಿ ಸೋಫಾ ಸೆಟ್ ಹಾಕೊಂಡು ಟಿವಿ ನೋಡ್ತಾ ಕೂತಿದೀವಿ, ಅಥವಾ ರೂಮ್ ಅಲ್ಲಿ AC ಹಾಕೊಂಡು ಆರಾಮಾಗಿ ಮಲ್ಕೊಂಡಿದೀವಿ. ಆದ್ರೆ ಗಣಪತಿಯನ್ನ ಏನ್ ಮಾಡಿದೀವಿ, ಮನೆ ಕಾವಲ್ಲ ಇಡ್ಲಿಕ್ಕೆ ಬಿಟ್ಟಿದೀವಿ. ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂದ್ರೆ, ಯಾವತ್ತು ಒಂದು ದೇವರ ಸ್ಥಾನ ನಮ್ಮ ವಾಸ್ತು ಅಂತ ಏನ್ ಹೇಳ್ತೀವಿ, ಆಯಾ ಅಂತ ಏನ್ ಹೇಳ್ತೀವಿ, ಇದರ ಒಳಭಾಗದಲ್ಲಿ ಇರ್ಬೇಕು. ಇಲ್ಲೊಂದು ಅಡಿಗೆ ಮನೆ ಮಾಡ್ತೀವಿ, ಅಡಿಗೆ ಮನೆ ಪಕ್ಕದಲ್ಲಿ ಒಂದು ದೇವ್ರ ಮನೆ ಮಾಡಿ ದೇವ್ರ ಮನೆಯಲ್ಲಿ ಆ ಗಣಪತಿಯನ್ನ ಕೂರಿಸ್ಬೇಕು. ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಇಲ್ಲಿ ಡೋರ್ ಇಟ್ಟಾಗ ನಾರ್ತ್ ಈಸ್ಟ್ ಅಲ್ಲಿ ಗಣಪತಿಯನ್ನ ಇಡಬೇಕು ಹೊರತು ಯಾವುದೇ ಕಾರಣಕ್ಕೂ ಮನ ಹೊರಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ದೃಷ್ಟಿ
ನಿಮ್ದು ಅಲ್ಲದೆ ಇರುವಂತ ಕೇಸು ಸುಮ್ಮನೆ ಜೊತೆಗಿದ್ದಾಗ ನಿಮ್ಮ ಮೇಲೆ ಕೇಸ್ಗಳಾಗುವಂಥದ್ದು, ವ್ಯಾವಹಾರಿಕವಾದಂತ ನಷ್ಟ, ಪಾಲುದಾರಿಕೆಯಲ್ಲಿ ನಷ್ಟ. ಮನೆಗೆ ಬಂದು ಗಣಪತಿ ಹಾಕೊಂಡ್ರು ಅಥವಾ ಯಾವ್ದೋ ಬೀದಿ ಕೂತಿದೆ ಗಣಪತಿ ಹಾಕೊಂಡ್ರು, ಹಾಕದ ಮೇಲೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ನಮಗೆ. ಮಕ್ಕಳ ಎಜುಕೇಶನ್ ಅಲ್ಲಿ ಎಷ್ಟೇ ಚೆನ್ನಾಗಾದ್ರೂ ಕೂಡ ಅವ್ರ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥದ್ದು ತುಂಬಾ ಜನಕ್ಕೆ ಆಗ್ತದೆ. ನಾನು ಯಾವುದೇ ವಿಚಾರಗಳನ್ನ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ರಿಸರ್ಚ್ ಮಾಡಿ ಸಂಶೋಧನೆಯನ್ನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಂಹಿತಾ ಶಾಸ್ತ್ರಗಳು, ಬೃಹತ್ ಸಂಹಿತಾ ಇರ್ಬೋದು, ವಿಶ್ವಕರ್ಮ ವಾಸ್ತು ಇರ್ಬೋದು, ಮನುಶಾಲೆಯ ಚಂದ್ರಿಕೆ ಇರ್ಬೋದು, ಈ ತರ ಯಾವುದೇ ಗ್ರಂಥಗಳಲ್ಲಿ ನಿಮಗೆ ಹೊರಭಾಗದಲ್ಲಿ ಗಣಪತಿಯನ್ನ ಹಾಕಬೇಕು ಅನ್ನುವಂತಹ ಉಲ್ಲೇಖಗಳನ್ನ ಎಲ್ಲೂ ಹೇಳಿಲ್ಲ. ಅದಕ್ಕೆ ಶಾಸ್ತ್ರಾಧಾರಿತವಾಗಿ ಸರಿಯಾದ ಪದವಿನ್ಯಾಸಗಳ ಪ್ರಕಾರ ಗೃಹ ನಿರ್ಮಾಣ ಮಾಡಿದ್ದೆ ಆದ್ರೆ ಆ ಮನೆಗೆ ಹೋದ್ಮೇಲೆ ನಿಮಗೆ ತುಂಬಾ ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ. ಈಗಲೇ ಕೂಡಲೇ ನೀವೇನ್ ಮಾಡ್ಬೇಕು ಅಂದ್ರೆ, ಯಾವ್ದಾದ್ರು ದೇವರ ವಿಗ್ರಹಗಳಿದ್ರೆ ಮೊದಲು ಅದನ್ನ ತೆಗೆಯುವಂತ ಕೆಲಸವನ್ನ ಮಾಡಿ. ಜೊತೆಗೆ ನೀವು ಪ್ರಾಮಾಣಿಕವಾಗಿದ್ರೆ, ನಿಜವಾಗಿಯೂ ನಿಮ್ಮ ದೈವ ಭಕ್ತಿ ಚೆನ್ನಾಗಿದ್ರೆ, ನೀವು ಮಾಡುವಂತ ಕೆಲಸದಲ್ಲಿ ನಿಷ್ಠೆ ಇದ್ರೆ, ನಿಮ್ಮ ಮನೆ ಒಳಭಾಗವನ್ನ ಶುಚಿತ್ವವಾಗಿಟ್ಕೊಂಡ್ರೆ ನೀವು ಯಾವ ನೆಗೆಟಿವ್ ದೃಷ್ಟಿದೋಷ ನರದೃಷ್ಟಿಗಳಿಗೆ ಭಯಪಡುವಂಥದ್ದಿಲ್ಲ. ಯಾವಾಗ ನಮಗೆ ಮಾನಸಿಕವಾದಂತಹ ಇರ್ಸು ಮುರ್ಸು ಆಗುತ್ತೆ ಅಂದ್ರೆ ನಾವೆಲ್ಲೋ ತಪ್ಪು ಮಾಡ್ತಾ ಇದೀವಿ ಅನ್ನುವಂಥ ಸಂದರ್ಭದಲ್ಲಿ ಹತ್ರ ಸಮಸ್ಯೆ ಆಗುತ್ತೆ. ಅದರಿಂದ ಮನೆಯನ್ನ ಶುಚಿಯಾಗಿಟ್ಕೊಳ್ಳಿ. ದೇವರ ಗೃಹದಲ್ಲಿ, ದೇವರ ಮನೆಯಲ್ಲಿ ಅಥವಾ ದೇವರಿಗೆ ಇಡುವಂತಹ ಒಂದು ಸ್ಥಳದಲ್ಲಿ ದೇವತಾ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ. ಅದು ಮನೆಯ ಹೊರಭಾಗದಲ್ಲಿ ಪ್ರತ್ಯಂಗಿರ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಅಥವಾ ಗಣಪತಿ ಇರ್ಬೋದು, ಯಾವುದೇ ದೇವತಾ ವಿಗ್ರಹಗಳನ್ನ ಹಾಕುವಂತಹ ಕೆಲಸವನ್ನ ಮಾಡಬೇಡಿ. ಕೆಲವು ಪಾಸಿಟಿವ್ ಚಿಹ್ನೆಗಳನ್ನ ಹೇಳಿದ್ದಾರೆ. ನಿಮ್ಗೆ ನಿಜವಾಗಿಯೂ ಆ ರೀತಿಯಾಗಿ ನೀವು ಇಟ್ಕೊಳ್ಳೇಬೇಕು ಅಂತಂದ್ರೆ, ಹಾಕ್ಲೇಬೇಕು ಅಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಚಿಹ್ನೆಗಳನ್ನ ಹೇಳಿದ್ದಾರೆ. ಅದೇನು ಹೇಳಿದ್ದಾರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಯಾವುದೇ ಕಾರಣಕ್ಕೂ ದೇವರ ವಿಗ್ರಹಗಳನ್ನ, ಅದರಲ್ಲೂ ಗಣಪತಿಯನ್ನ ಮನೆಯ ಮುಂಭಾಗದಲ್ಲಿ ಇಡುವಂತಹ ಕೆಲಸವನ್ನ, ತಪ್ಪು ಕೆಲಸವನ್ನ ನೀವು ಯಾರು ಮಾಡಬೇಡಿ ಅಂತ ಹೇಳ್ತಾ, ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದೇ 30ನೇ ತಾರೀಕು ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತದೆ. ನಿಮಗೋಸ್ಕರ ಶಾಸ್ತ್ರೀಯವಾದ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತೇನೆ. ನೀವೆಲ್ಲರೂ ಕೂಡ ಅಡ್ಮಿಷನ್ ಅನ್ನ ಪಡ್ಕೊಳ್ಳಿ. ಮನೆಯಲ್ಲಿರುವಂಥವ್ರು, ಮನೆ ಕಟ್ತಾ ಇರುವಂಥವ್ರು, ಮನೆ ಕಟ್ಟಬೇಕು ಅನ್ನುವಂಥವ್ರು ಎಲ್ಲರಿಗಾಗಿ ಈ ವಾಸ್ತು ತರಗತಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.